ಅಣ್ಣ ಎಲ್ಲ ನಾಯಕರಿಲ್ಲ, ತಡಿ, ಎಲ್ಲ ನಾಯಕರಿಲ್ಲ. ಕೆಲವರು ಷಡ್ಯಂತ್ರ, ಇವ್ರಿಗೆ ಸಹಿಸಕ್ ಆಗ್ತಲ್ಲ. ಯಡಿಯೂರಪ್ಪನ ರಾಜ್ಯದ ಅಧ್ಯಕ್ಷ ಮಾಡಿದ್ದು ಬಹಳಷ್ಟು ಜನ ಹಿರಿಯರಿದ್ರು. ರಾಜ್ಯದ ಅಧ್ಯಕ್ಷ ಮಾಡಿ ಯಾಕೆ ಮಾಡಿದ್ರು? ಯಡಿಯೂರಪ್ಪ ಒಬ್ಬ ಹೋರಾಟಗಾರ, ಸಂಘ ಪರಿವಾರದ ಹಿನ್ನೆಲೆ ಅಂತೇಳಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷ ನಾವು ಬಂದ್ವಿ. 2 ಬಾರಿ ಪಕ್ಷ ಅಧಿಕಾರಕ್ಕೆ ಬಂತು, ಸಹಿಸಕ್ಕಾಗಲಿಲ್ಲ. ಅವರನ್ನ ಸಹಿಸದೆ 2010ರಲ್ಲಿ ಇಳಿಸಿದ್ರು. ಬಿಜೆಪಿ ಏನು ಸ್ಥಿತಿ ಬಂತು? 2013ರಲ್ಲಿ 14ರಲ್ಲಿ ಎಲ್ಲ ಸೋತರು, ಬರೀ 46 ಸೀಟ್ ಬಂತು. ಮತ್ತೆ 2021ರಲ್ಲಿ ಯಡಿಯೂರಪ್ಪನವ್ರು ಇಳಿಸಿದ್ರು. ಎಷ್ಟಾಯ್ತು ಸೀಟು? ಯಡಿಯೂರಪ್ಪ ರಾಜ್ಯದ ಜನಮಾನಸದಲ್ಲಿ ಪ್ರಶ್ನಾತೀತ ನಾಯಕ, ಎಲ್ಲ ವರ್ಗದ ನಾಯಕ, ಅವ್ರ ಹೋರಾಟಗಾರರು, ರೈತರ ಹಿತಚಿಂತಕರು. ಅವರ ನೇತೃತ್ವದಲ್ಲಿ ನಾವೇನಾದ್ರೂ 2024 ಚುನಾವಣೆಗೆ ಇದ್ದೆ, ಮತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಿತ್ತು. ವಿಜಯೇಂದ್ರ ಬಗ್ಗೆ ಕೆಲವರು ಸಹಿಸಕ್ಕಾಗ್ತಲ್ಲ. ಒಂದು 7-8 ಜನ ಆದ್ರೆ ಅಷ್ಟೇ, ಅವ್ರು ಏನು ಬೇಕಾದ್ರೆ ಹೇಳ್ಕೊಳ್ಳಿ. ಆಕಾಶಕ್ಕೆ ಉಗುಳಿದ್ರೆ ಆಕಾಶಕ್ಕೆ ಉಗುಳು ಹೋಗುತ್ತಾ? ಅವ್ರ ಮೇಲೆ ಬೀಳುತ್ತೆ. ರಾಷ್ಟ್ರೀಯ ನಾಯಕರಿಗೆಲ್ಲ ಗೊತ್ತಿದೆ. ರಾಷ್ಟ್ರೀಯ ನಾಯಕರು ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮಾಡಿದ್ದು, ಅವ್ರು ರಾಜ್ಯಾಧ್ಯಕ್ಷ ಆಗಿ 100ಕ್ಕೆ 100 ಸೂರ್ಯಚಂದ್ರ ಸತ್ತಿನ ಮುಂದುವರಿತಂತ ವಿಶ್ವಾಸ ನಮ್ಮೆಲ್ಲರಿಗಿದೆ. ಈ ರಾಜ್ಯದ ಕಾರ್ಯಕರ್ತರು, ಮುಖಂಡರು ಎಲ್ಲರ ಅಪೇಕ್ಷೆ ಇದೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆಗಬೇಕು, ಅವರ ನೇತೃತ್ವದಲ್ಲಿ ಲೋಕಲ್ ಬಾಡಿ ಸೆಲೆಕ್ಷನ್ ಆಗಬೇಕು, ಅವ್ರ ನೇತೃತ್ವದಲ್ಲೇ ಮುಂದಿನ ವಿಧಾನಸಭೆ ಚುನಾವಣೆ ನಡೀಬೇಕಂತ ಎಲ್ಲರ ಅಪೇಕ್ಷೆ ಇದೆ. 100ಕ್ಕೆ 100 ಅವರು ಮುಂದುವರಿದರು. ನೋಡೋಣ, ಅಲ್ಲಂಗೆ ಇಲ್ಲಿ ಕೆಲವರು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ರಾಜಶೇಖರ್ ನಾಗಪ್ಪ 100ಕ್ಕೆ 100 ನಾವೆಲ್ಲ ಸೇರಿದ್ವಿ ನಿನ್ನೆ. ತಾತ್ಕಾಲಿಕವಾಗಿ ಇದೇನು ರದ್ದಾಗಿಲ್ಲ. ವಿಕೃತ ಮನಸ್ಸಿನ ಸಂತೋಷ ಪಡ್ಬೋದು. ಏನು ರಾಜ್ಯದ ಅಧ್ಯಕ್ಷ ಪ್ರಕ್ರಿಯೆ ಇದೆ. ಬಹಳಷ್ಟು ಜನ ನಮ್ಗೆ ಹಿರಿಯರು, ಮಾರ್ಗ ಮತ್ತು ಪರಿವಾರದವರು ಕರೆ ಮಾಡಿದ್ರು, ತಾಳ್ಮೆಯಿಂದ ಕೇಳಿದ್ದಾರೆ. ರಾಜಶೇಖರ್ ಅಧ್ಯಕ್ಷರಾಗಿ 100ಕ್ಕೆ 100 ಆಯ್ಕೆ ಆಗ್ತಾರೆ. ಯಾರು ಹೇಳಿದ್ದು? ಅಣ್ಣ ಎಲ್ಲ ನಾಯಕರಿಲ್ಲ, ತಡಿ, ಎಲ್ಲ ನಾಯಕರಿಲ್ಲ. ಕೆಲವರು ಷಡ್ಯಂತ್ರ, ಇವ್ರಿಗೆ ಸಹಿಸಕ್ ಆಗ್ತಲ್ಲ. ಯಡಿಯೂರಪ್ಪನ ರಾಜ್ಯದ ಅಧ್ಯಕ್ಷ ಮಾಡಿದ್ದು ಬಹಳಷ್ಟು ಜನ ಹಿರಿಯರಿದ್ರು. ರಾಜ್ಯದ ಅಧ್ಯಕ್ಷ ಮಾಡಿ ಯಾಕೆ ಮಾಡಿದ್ರು? ಯಡಿಯೂರಪ್ಪ ಒಬ್ಬ ಹೋರಾಟಗಾರ, ಸಂಘ ಪರಿವಾರದ ಹಿನ್ನೆಲೆ ಅಂತೇಳಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷ ನಾವು ಬಂದ್ವಿ. 2 ಬಾರಿ ಪಕ್ಷ ಅಧಿಕಾರಕ್ಕೆ ಬಂತು, ಸಹಿಸಕ್ಕಾಗಲಿಲ್ಲ. ಅವರನ್ನ ಸಹಿಸದೆ 2010ರಲ್ಲಿ ಇಳಿಸಿದ್ರು. ಬಿಜೆಪಿ ಏನು ಸ್ಥಿತಿ ಬಂತು? 2013ರಲ್ಲಿ 14ರಲ್ಲಿ ಎಲ್ಲ ಸೋತರು, ಬರೀ 46 ಸೀಟ್ ಬಂತು. ಮತ್ತೆ 2021ರಲ್ಲಿ ಯಡಿಯೂರಪ್ಪನವ್ರು ಇಳಿಸಿದ್ರು. ಎಷ್ಟಾಯ್ತು ಸೀಟು? ಯಡಿಯೂರಪ್ಪ ರಾಜ್ಯದ ಜನಮಾನಸದಲ್ಲಿ ಪ್ರಶ್ನಾತೀತ ನಾಯಕ, ಎಲ್ಲ ವರ್ಗದ ನಾಯಕ, ಅವ್ರ ಹೋರಾಟಗಾರರು, ರೈತರ ಹಿತಚಿಂತಕರು. ಅವರ ನೇತೃತ್ವದಲ್ಲಿ ನಾವೇನಾದ್ರೂ 2024 ಚುನಾವಣೆಗೆ ಇದ್ದೆ, ಮತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಿತ್ತು. ವಿಜಯೇಂದ್ರ ಬಗ್ಗೆ ಕೆಲವರು ಸಹಿಸಕ್ಕಾಗ್ತಲ್ಲ. ಒಂದು 7-8 ಜನ ಆದ್ರೆ ಅಷ್ಟೇ, ಅವ್ರು ಏನು ಬೇಕಾದ್ರೆ ಹೇಳ್ಕೊಳ್ಳಿ. ಆಕಾಶಕ್ಕೆ ಉಗುಳಿದ್ರೆ ಆಕಾಶಕ್ಕೆ ಉಗುಳು ಹೋಗುತ್ತಾ? ಅವ್ರ ಮೇಲೆ ಬೀಳುತ್ತೆ. ರಾಷ್ಟ್ರೀಯ ನಾಯಕರಿಗೆಲ್ಲ ಗೊತ್ತಿದೆ. ರಾಷ್ಟ್ರೀಯ ನಾಯಕರು ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮಾಡಿದ್ದು, ಅವ್ರು ರಾಜ್ಯಾಧ್ಯಕ್ಷ ಆಗಿ 100ಕ್ಕೆ 100 ಸೂರ್ಯಚಂದ್ರ ಸತ್ತಿನ ಮುಂದುವರಿತಂತ ವಿಶ್ವಾಸ ನಮ್ಮೆಲ್ಲರಿಗಿದೆ. ಈ ರಾಜ್ಯದ ಕಾರ್ಯಕರ್ತರು, ಮುಖಂಡರು ಎಲ್ಲರ ಅಪೇಕ್ಷೆ ಇದೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆಗಬೇಕು, ಅವರ ನೇತೃತ್ವದಲ್ಲಿ ಲೋಕಲ್ ಬಾಡಿ ಸೆಲೆಕ್ಷನ್ ಆಗಬೇಕು, ಅವ್ರ ನೇತೃತ್ವದಲ್ಲೇ ಮುಂದಿನ ವಿಧಾನಸಭೆ ಚುನಾವಣೆ ನಡೀಬೇಕಂತ ಎಲ್ಲರ ಅಪೇಕ್ಷೆ ಇದೆ. 100ಕ್ಕೆ 100 ಅವರು ಮುಂದುವರಿದರು. ನೋಡೋಣ, ಅಲ್ಲಂಗೆ ಇಲ್ಲಿ ಕೆಲವರು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ರಾಜಶೇಖರ್ ನಾಗಪ್ಪ 100ಕ್ಕೆ 100 ನಾವೆಲ್ಲ ಸೇರಿದ್ವಿ ನಿನ್ನೆ. ತಾತ್ಕಾಲಿಕವಾಗಿ ಇದೇನು ರದ್ದಾಗಿಲ್ಲ. ವಿಕೃತ ಮನಸ್ಸಿನ ಸಂತೋಷ ಪಡ್ಬೋದು. ಏನು ರಾಜ್ಯದ ಅಧ್ಯಕ್ಷ ಪ್ರಕ್ರಿಯೆ ಇದೆ. ಬಹಳಷ್ಟು ಜನ ನಮ್ಗೆ ಹಿರಿಯರು, ಮಾರ್ಗ ಮತ್ತು ಪರಿವಾರದವರು ಕರೆ ಮಾಡಿದ್ರು, ತಾಳ್ಮೆಯಿಂದ ಕೇಳಿದ್ದಾರೆ. ರಾಜಶೇಖರ್ ಅಧ್ಯಕ್ಷರಾಗಿ 100ಕ್ಕೆ 100 ಆಯ್ಕೆ ಆಗ್ತಾರೆ. ಯಾರು ಹೇಳಿದ್ದು?